ನೇಮು ಮತ್ತು ಒಂದು ರಿಜಿಸ್ಟ್ರೇಷನ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ, ಏನೂ ಇರಲ್ಲ. ಈ KPSCಯಲ್ಲಿ ಮೆಂಬರ್ಸ್ ಮತ್ತು ಚೇರ್ಮನ್ ಇನ್ವಾಲ್ವ್ ಆಗಿ ಈ ಒಂದು ನಂಬರ್ಸ್ನ ಒಂದು ಡಾಕ್ಯುಮೆಂಟ್ಸ್ ಏನಿದೆ, ಅಡ್ರೆಸ್ಸು, ಫೋನ್ ನಂಬರು, ಏಜೆಂಟ್ ಮುಖಾಂತರ ಕಾಲ್ ಮಾಡಿಸ್ತಾರೆ. ಕ್ಯಾಂಡಿಡೇಟ್ಸ್ಗೆ ಕಾಲ್ ಮಾಡಿಸಿ ಒಬ್ಬೊಬ್ಬರಿಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಬಿಫೋರ್ ಪ್ರಾವಿಷನಲ್ ಲಿಸ್ಟ್ ಬಿಡೋದಕ್ಕೆ ಮುಂಚೆ ಅವ್ರೇನು ಹೇಳ್ತಾರೆ, OMR ಶೀಟ್ಸ್ ತೊಗೊಂಡ್ಕೊಡ್ತೀವಿ, 80 ಲಕ್ಷದಲ್ಲಿ 40 ಲಕ್ಷ ದುಡ್ಡು ಕೊಡಿ ಕ್ಯಾಶು, ಒರಿಜಿನಲ್ ಡಾಕ್ಯುಮೆಂಟ್ಸು ನೀವು ಇಟ್ಕೊಂಡಿದ್ದು, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು ಮತ್ತು 40 ಲಕ್ಷ ಕೊಡಬೇಕು. ನಿಮ್ಗೆ ಯಾವುದಾದ್ರೂ ಒಂದು ಹೋಟೆಲ್ ಕರ್ಕೊಂಬಂದು OMR ಫಿಲ್ ಮಾಡಿಸ್ಕೊಂಡು ವಾಪಸ್ OMR ಅಲ್ಲೇ ಇರ್ತೀವಿ. ಸಪೋಸ್ 1:3 ಲಿಸ್ಟಲ್ಲಿ OMR ತೊಗೊಂಬರೋಕ್ಕಾಗಲಿಲ್ಲ ಅಂತಂದರೆ ಡೈರೆಕ್ಟ್ ಫೈನಲ್ ಲಿಸ್ಟ್ ಬಿಡ್ತೀವಿ. 80 ಲಕ್ಷ ಅಂದರೆ 80 ಲಕ್ಷ ದುಡ್ಡು ಕೊಡಬೇಕು. ಅಂದರೆ ಫಸ್ಟು ಇನಿಷಿಯಲಿ 60ರಿಂದ 70 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಸಪೋಸ್ ಏನಿಲ್ಲ ಅಂದರೆ OMR ಶೀಟ್ ತೊಗೊಂಬರೋಕ್ಕಾಗಿಲ್ಲ ಅಂತಂದರೆ 80 ಲಕ್ಷ, 1 ಕೋಟಿ ಈ ಥರ ಡಿಮ್ಯಾಂಡ್ ಮಾಡಿ ಸ್ಟೂಡೆಂಟ್ಸ್ ಹತ್ರ ದುಡ್ಡು ತೊಗೊಂಡು ಎಷ್ಟೋ ಜನ ಆ ಲಿಸ್ಟಲ್ಲಿ ಇದ್ದಾರೆ ಮೇಡಮ್. ಯಾಕೆ ಅಂತಂದರೆ ಇದರಲ್ಲಿ ಟಾಪ್ ಸ್ಕೋರ್ ಏನಿದ್ದಾರೆ 40 ಜನ ಟಾಪ್, ಅಂದರೆ 450, 460, 480, 490 ತನಕ ಔಟ್ ಆಫ್ 600ಗೆ 40 ಜನ ಕ್ಯಾಂಡಿಡೇಟ್ಸು. ಇವರು ಸ್ಕ್ಯಾಮು ಅಂದರೆ ಹೊರಗಡೆ ಹೋಗಿ ಆ ಕ್ವಶನ್ನ ಮಗ್ ಮಾಡಿಕೊಂಡು ಎಕ್ಸಾಮ್ ಬರ್ತಿರೋರು, ಇಲ್ಲ ಅಂತಂದರೆ ಇಲ್ಲಿ ಹೋಟೆಲಲ್ಲಿ ಕೂತ್ಕೊಂಡು ಕ್ವಶನ್ ಕೊಟ್ಟಿರೋ ಅಂಥದ್ದು. ಅದಾದಮೇಲೆ ಇವರು KPSC ಮೆಂಬರ್ಸು, ಚೇರ್ಮನ್ಸು ಅವರೇ ಕ್ವಶನ್ಸ್ ಕೊಟ್ಟಿರೋ ಅಂಥದ್ದು. ಆಮೇಲೆ OMR ಫಿಲ್ ಮಾಡಿರೋ ಅಂಥದ್ದು. ಈ ಎಕ್ಸಾಮ್ ಸೆಂಟ್ರಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೀತಾರಲ್ಲ ಮೇಡಮ್, ಪಕ್ಕದಲ್ಲಿ ಇರೋನು OMR ಶೀಟ್ಸ್ ಖಾಲಿ ಬಿಟ್ಟು ಬಂದಿರ್ತಾರೆ. ಅದಾದಮೇಲೆ ನೋಡಿದ್ರೆ ಲಿಸ್ಟಲ್ಲಿ ಹೆಸರಿರುತ್ತೆ, ಅವ್ನು ಖಾಲಿ ಬಿಟ್ಟು ಬಂದಿರೋನು. ಆ ಥರ ಸ್ಕ್ಯಾಮ್ ಆಗಿದೆ ಈ ಒಂದು ಎಕ್ಸಾಮ್ಸಲ್ಲಿ. ಇದನ್ನು KPSC ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ, ಇದಕ್ಕೆ ಮುಂಚೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದ್ವಿ. ಅದರಲ್ಲಿ ಯಾರೋ ಒಬ್ಬರಿಬ್ಬರನ್ನ ಕರ್ಕೊಂಬಂದು ಅವ್ರನ್ನ ಜೈಲಿಗೆ ಕಳಿಸಿರೋ ಅಂತ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಆಗಿಲ್ಲ ಬೆಳವಣಿಗೆ. ಈ ಒಂದು ವಿಚಾರನ ವೆಟರ್ನರಿ ಆಫೀಸರ್ನ ತುಂಬ ಏನೋ ಒಂದು ಈ ಪೋಸ್ಟ್ 400 ಹುದ್ದೆಗಳಿದೆ, ಸುಮಾರು ಇಷ್ಟು ಜನ ಇದ್ದಾರೆ, 1400 ಜನ. ಅಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಅವರಿಗೆ ನ್ಯಾಯ ಸಿಗಬೇಕು. ಮತ್ತು ಇದ್ರ ಜೊತೆಯಲ್ಲಿ ಬರೀ ಇದೊಂದೇ ಅಂತಲ್ಲ ಮೇಡಮ್, KPSCಲಿ ನಡೆದಿರೋಂಥ ಎಲ್ಲ ಎಕ್ಸಾಮ್ಸಲ್ಲೂ KSಲ್ಲೂ ಅಕ್ರಮ ಆಗಿದೆ, ಅದ್ರ ಮೇಲೂ FIR ಮಾಡಿದ್ವಿ. KPSC ಚೇರ್ಮನ್ ಯಾರಿದ್ದಾರೆ ಸ್ವತಃ ಅವ್ರ ರಿಲೇಟಿವ್ಸೇ ಲಿಸ್ಟಲ್ಲಿದೆ. ಅವ್ರು 4 ಸತಿ ಎಕ್ಸಾಮ್ ಫೇಲ್ ಆಗಿ ಇಲ್ಲಿ ಟಾಪರ್ಸು ಅಂದರೆ ಔಟ್ ಆಫ್ 600ಗೆ 450, 460 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಂದರೆ ಹೆಂಗೆ ಸಾಧ್ಯ? ಗೋಲ್ಡ್ ಮೆಡ್ಲು ತೊಗೊಂಡಿರೋಂಥ ವ್ಯಕ್ತಿಗಳು ಇವತ್ತು ಪಾಸ್ ಆಗೋಕ್ಕಾಗಿಲ್ಲ. ಮತ್ತು ನಮ್ಮ IFS ಅಂದರೆ UPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ IFS ಎಕ್ಸಾಮ್ಸಲ್ಲಿ 300 ಮಾರ್ಕ್ಸ್ ತೊಗೊಳಕ್ಕಾಗಿಲ್ಲ ಪಾಪ ಆ ವ್ಯಕ್ತಿಯಿಂದ. ಇಲ್ಲಿ 480 ಮಾರ್ಕ್ಸ್ ಹೆಂಗೆ ಸಾಧ್ಯ ಇದೆ? ಬಿಕಾಸ್ ಇದೆಲ್ಲ ಒಂದು ಪರೀಕ್ಷೆ ಬರಿಬೇಕಂದ್ರೆ ಎಷ್ಟೊಂದು ತಿಂಗಳಾನ್ಗಟ್ಲೆ ಅವರು ನಿದ್ದೆಗೆಟ್ಟು ಓದಿರ್ತಾರೆ. ಒಂದು ಅಂಥ ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ. ಮತ್ತೊಂದು ಕಡೆ 60% ಅಕ್ರಮ ಅಂದರೆ ಇದರಲ್ಲಿ ಒಂದು ದೊಡ್ಡ ಜಾಲ ಇದೆ ಅಂತ ಅನ್ಸಲ್ವಾ ಮೇಡಮ್? ಈ ದೊಡ್ಡ ಜಾಲ ಸೃಷ್ಟಿ ಮಾಡಿರೋದು ಯಾರು? KPSC ಮೆಂಬರ್ಸು, ಚೇರ್ಮನ್ ಮತ್ತು ಇಲ್ಲಿ ಸ್ವಲ್ಪ ಜನ ಅಧಿಕಾರಿಗಳು. ಈ ದೊಡ್ಡ ಜಾಲನ ಸರ್ಕಾರದ್ದು ಒಂದಷ್ಟು ಪಾತ್ರ, ಅಂದರೆ ಒಂದು ಮೆಂಬರ್ಸ್ ಆಗಬೇಕಂದ್ರೆ 10 ಕೋಟಿ 20 ಕೋಟಿ ದುಡ್ಡು ಕೊಟ್ಟು ಹೋಗ್ತಾರೆ. ಒಂದು ಚೇರ್ಮನ್ ಆಗಬೇಕಂದ್ರೆ 50 ಕೋಟಿ ಕೊಡೋದಕ್ಕೂ ರೆಡಿ ಇದ್ದಾರೆ. ಅಂದರೆ ಅಷ್ಟು ದುಡ್ಡು ಇಲ್ಲಿ ಇದೆ ಅನ್ನೋದು. ಏನೂ ಮಾಡಿಲ್ಲ ಅಂತಂದ್ರೂ ಸರ್ಕಾರದಿಂದನೂ ಅನುದಾನ ಬರುತ್ತೆ ಕೋಟ್ಯಾಂತರ ರೂಪಾಯಿ. ಮತ್ತು ವಿದ್ಯಾರ್ಥಿಗಳಿಂದ ಅಪ್ಲಿಕೇಶನ್ ಫೀಸಾಗಿ ಬರುತ್ತೆ. ಮತ್ತು ವಿದ್ಯಾರ್ಥಿಗಳು ಒಂದೊಂದು ಪೋಸ್ಟಿಗೆ ಕಡಿಮೆ ಅಂತಂದ್ರೂ ಮಿನಿಮಮ್ 50 ಲಕ್ಷ. KSL ಬರೀ 25 ಮಾರ್ಕ್ಸಿಗೆ 1.5 ಕೋಟಿ ಚಾರ್ಜ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬರೀ 25 ಮಾರ್ಕ್ಸ್ಗೆ ಮೇಡಮ್. ಇಲ್ಲಾಂದರೆ ಮೇನ್ಸ್ ಮತ್ತು ಇಂಟರ್ವ್ಯೂ ಇದೆಲ್ಲ ಸೇರಿಕೊಂಡ್ರೆ 5 ಕೋಟಿ ಕೊಡೋದಕ್ಕೂ ರೆಡಿ ಇದ್ದಾರೆ ಬರೀ ಒಂದು ಕ್ಯಾಂಡಿಡೇಟಿಂದ. ಈ ಥರ ಸಾವಿರಾರು ಜನದ್ದು ಥರ ಇವರು ಸಾವಿರಾರು ಕೋಟಿ ಸ್ಕ್ಯಾಮ್ ಮಾಡ್ತಾರೆ. ಒಂದು ವರ್ಷದಲ್ಲಿ ಇಲ್ಲಿ KPSCಲಿ ಸಾವಿರಾರು ಕೋಟಿ ಟರ್ನ್ ಓವರ್ ಆಗುತ್ತೆ. ಆ ದೊಡ್ಡ ಜಾಲ ಬೇರೆ ಇನ್ನೆಲ್ಲೂ ಇಲ್ಲ ಮೇಡಮ್. ಇವರು ಇಲ್ಲಿ ಸಾವಿರಾರು ಕೋಟಿ, ಇಲ್ಲಿ ಬರೀ 10-20 ಕೋಟಿ ಕೊಟ್ಟು KPSC ಮೆಂಬರ್ ಆಗ್ತಾರೆ. ಅದು ಬಂದಾದ್ಮೇಲೆ 100 ಕೋಟಿ ಒಬ್ಬೊಬ್ರು ಒಂದೊಂದು ವರ್ಷದಲ್ಲಿ 100 ಕೋಟಿ ಮಾಡ್ಕೊತಾರೆ. ಇನ್ನು ತೊಗೊಂಡವರು ಏನು ಇಲ್ಲಿ ದುಡ್ಡು ಕೊಟ್ಟು ಜಾಬ್ ತೊಗೊಂಡಿರ್ತಾರಲ್ಲ, ಒಬ್ಬ AC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DYSP ಆಗಿರ್ಬೋದು, FDA ಆಗಿರ್ಬೋದು, PDO ಇರ್ಬೋದು, CTA ಇರ್ಬೋದು, ಯಾವುದೇ ಒಬ್ಬ ಅಲ್ಲಿಂದ KPSCಯಿಂದ ಹೊರಗಡೆ ಬಂದವನು ದುಡ್ಡು ಕೊಟ್ಬಿಟ್ಟು ಬಂದವನು ಇಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಡೋಂಥ ಕೆಲಸ ಯಾರೂ ಮಾಡಲ್ಲ. ಬರೀ ಮತ್ತೆ ಭ್ರಷ್ಟಾಚಾರ. ಅವನಲ್ಲಿ 1 ಕೋಟಿ ಕೊಟ್ಟಿದೆ ಅಂದರೆ ಇವನು ಒಂದೇ ವರ್ಷದಲ್ಲಿ 1 ಕೋಟಿ ಮಾಡ್ಕೊಳೋದಕ್ಕೆ ಯೋಚನೆ ಮಾಡ್ತಾರೆ. ಆ ಪರಿಸ್ಥಿತಿ ಇಲ್ಲಿ ಪ್ರೊಫೆಷನರಿ ಫೀಲ್ಡ್ ಕಂಪ್ಲೀಟ್ ಆಗಿರಲ್ಲ, ಅಷ್ಟೊತ್ತಿಗೆ ಲೋಕಾಯುಕ್ತ ಟ್ರಾಪ್ ಆಗಿರುತ್ತೆ. ಎಷ್ಟೋ ಜನ ನಾವು ನೋಡಿದ್ವಿ ಎಕ್ಸಾಂಪಲ್ಲು. ಆ ಪರಿಸ್ಥಿತಿಲಿ ಇವತ್ತು KPSC ನಾವು ನೋಡ್ತಾ ಇದ್ದೀವಿ. ಇದನ್ನು ಸರ್ಕಾರ ತುಂಬ ಗಂಭೀರವಾಗಿ ತೊಗೊಬೇಕು. 16 ಜನ ಮೆಂಬರ್ಸ್ ಅವಶ್ಯಕತೆ ಇಲ್ಲ ಮೇಡಮ್. UPSCನೂ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಅಲ್ಲಿ 4-5 ಜನ ಮೆಂಬರ್ಸ್ ಇರ್ತಾರೆ. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು, ಒಂದು 4 ಜನ ಮೆಂಬರ್ಸ್ ಇರಲಿ, ಅದು ಪ್ರಾಮಾಣಿಕವಾಗಿರೋಂಥವ್ರು. ಮತ್ತು ಇಷ್ಟು ಜನ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರ ಆಸ್ತಿ ಎಲ್ಲ ಮುತ್ತಿಗೆ ಹಾಕ್ಕೊಳ್ಳಿ, ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಷ್ಟು ಆಸ್ತಿ ಇದೆ? 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ, 1000 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಕಳೆದ 6 ತಿಂಗಳು ವರ್ಷದಲ್ಲಿ ನೀವು ನೋಡಿ ಬರೀ 6 ಮಂತ್
6 ಮಂತ್ ತೆಗೆದು ನೋಡಿ ಅವ್ರದ್ದು 100 ಎಕರೆ 150 ಎಕರೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಜಮೀನು. ಒಂದೊಂದು ಎಕರೆ ಏನಿಲ್ಲ ಅಂತಂದ್ರೆ 50 ಲಕ್ಷ 80 ಲಕ್ಷ 1 ಕೋಟಿ ಬಳ ಅಂತ ಜಮೀನ ಇವರು 100 ಎಕರೆ 200 ಎಕರೆ ಜಮೀನು ಖರೀದಿ ಮಾಡ್ತಾರೆ ಅಂತಂದ್ರೆ ಇದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮ್. ದಯವಿಟ್ಟು ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೋಬೇಕು. ನೀವು 5 ಕೋಟಿ 10 ಕೋಟಿ 20 ಕೋಟಿಗೆ ಆಸೆ ಬಿದ್ದು ಇಲ್ಲಿ ಲಕ್ಷಾಂತರ ಯುವಕರನ್ನ ಬೀದಿಗೆ ಬರ್ಸಿರೋಂಥ ಕೆಲಸ ಮಾಡಬೇಡಿ. ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ, ಯಾಕೆಂದ್ರೆ ಆವತ್ತು ಇಷ್ಟಿಗೆ ಬಿಡಲ್ಲ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಸರ್, ಇದು ಫಸ್ಟ್ ಟೈಮ್ ಆಗಿರೋದಲ್ಲ, ಪದೇ ಪದೇ ಭ್ರಷ್ಟಾಚಾರ ಆರೋಪವನ್ನ ಎದುರಿಸ್ತಾನೆ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಏನ್ ಮಾಡಬೇಕು ಅಂತ ಅನ್ಸುತ್ತೆ ಮೇಡಮ್? ಇದು ಸರ್ಕಾರ ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ನಾವೆಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ನ KE ಕೊಡ್ಸಿದೀವಿ. ಅದೇ ರೀತಿ ಸರ್ಕಾರ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಎಕ್ಸಾಮ್ಸ್ KPSC ಯಾವ್ದು ಎಕ್ಸಾಮ್ ಕೊಡಬೇಡಿ. ಕೊಡೋದಕ್ಕೆ ಮುಂಚೆ ಫಸ್ಟ್ KPSC ರಿಫಾರ್ಮ್ ಆಗಬೇಕು. KPSC ರಿಫಾರ್ಮ್ ಆಗಬೇಕಂದ್ರೆ 16 ಜನ ಮೆಂಬರ್ಸ್ ಅವಶ್ಯಕತೆ ಇಲ್ಲ, 3 ಇಂದ 4 ಜನ ಮೆಂಬರ್ಸ್ ಸಾಕು. ಮತ್ತೆ ಯಾವುದೇ ಎಕ್ಸಾಮ್ಸ್ ಆದ್ರೂ ಒಂದು ಟೈಮ್ ಟೇಬಲ್ ಇರಬೇಕು, ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಯಾಕೆಂದ್ರೆ ಒಂದು MLA ಒಂದು MP ಯಾವುದೋ ಒಂದು ಪೋಸ್ಟ್ ಅದು ರಿಸೈನ್ ಆಯ್ತಾ ಯಾವ ಸತ್ತ ಅಂದ್ರೆ ವಿತಿನ್ 3 ಮಂತ್ಸ್ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತೀರಾ ನೀವು? ಇಲ್ಲಿ ಯಾಕೆ ಆಗ್ಬಾರ್ದು? ಅದನ್ನ ಪೋಸ್ಟ್ ಸುಮಾರು 4 ಲಕ್ಷಕ್ಕೂ ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ ವೇಕೆನ್ಸಿ, 4 ಲಕ್ಷಕ್ಕೂ ಜಾಸ್ತಿ ಇದೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ, ಒಬ್ಬೊಬ್ರು PC 1 ವರ್ಷ ಆದ್ರೂ ಅವ್ರಿಗೆ ಒಂದು ಲೀವ್ ಕೊಡಲ್ಲ. ಬೇಕಾದ್ರೆ ಇಲ್ಲೇ ಇದ್ದಾರೆ ಕೇಳಿ, ಅವರಿಗೆ ಒಂದು ಲೀವ್ ಕೊಡಲ್ಲ. 1 ವರ್ಷ ಆದ್ರೂ ಒಂದು ಲೀವ್ ಕೊಡಲ್ಲ ಅವರಿಗೆ. ಅವರು 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಾರೆ, 2-3 ಜನ ಮಾಡೋ ಕೆಲಸನ. ಮತ್ತೆ 24/7 ಮಿನಿಮಮ್ 12 ಅವರ್ಸ್ ಕೆಲಸ ಮಾಡ್ಬೇಕು ಅವರು. ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಇದೆ. ಬರೀ ಇದೊಂದೇ ಪೊಲೀಸ್ ಸ್ಟೇಷನ್ ಹೇಳ್ತಾ ಇಲ್ಲ ಮೇಡಮ್, ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ಹೋಗಿ 2-3 ಜನ ಮಾಡೋ ಕೆಲಸನ ಒಬ್ಬೊಬ್ರು ಮಾಡ್ತಿದ್ದಾರೆ. ಪರಿಸ್ಥಿತಿ ಹಂಗಿದೆ, ಅಷ್ಟು ವೇಕೆನ್ಸಿ ಇದೆ. ಒಂದು ಟೀಚರ್ಸ್ ಹೋಗಿ ಸ್ಕೂಲ್ ಹೋಗಿ, ಇವತ್ತು ಸುಮಾರು 700 ಸ್ಕೂಲ್, ಪ್ರತಿ ವರ್ಷ 500,000 ಸ್ಕೂಲ್ ಮುಚ್ಕೊಂಡೇ ಬರ್ತಾ ಇದೆ. ಒಂದೊಂದು ಸ್ಕೂಲಲ್ಲಿ ಒಬ್ಬೊಬ್ಬ ಟೀಚರ್ಸ್ ಇಲ್ಲ. ಇವತ್ತು ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ರೈತರು ಒದ್ದಾಡ್ತಾರೆ ಒಂದು ಖಾತೆ ಮಾಡಿಸ್ಬೇಕಂತಂದ್ರೆ. ಆ ಪರಿಸ್ಥಿತಿಗೆ ನಮ್ಮ ರಾಜ್ಯ ಸರ್ಕಾರ ಬಂದಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಇವ್ರು ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ. ಆ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರೋದ್ರಲ್ಲಿ ಬರೀ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದಿಂದ ಎಲ್ಲ ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ, ಯುವಕರಿಗೆ ತೊಂದರೆ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಕ್ವಾಲಿಟಿ ಎಜುಕೇಶನ್ ಸಿಗ್ತಿಲ್ಲ. ಇದೆಲ್ಲ ಪರಿಸ್ಥಿತಿ ಕಾರಣ ಸರ್ಕಾರ ಮೇಡಮ್. ಸರ್ಕಾರ ಇದನ್ನ ಗಂಭೀರವಾಗಿ ತಗೋಬೇಕಂತ ಹೇಳ್ತೀವಿ. ಸರ್, ಕಡೆದಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆ ಮಧ್ಯವರ್ತಿನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ? ಮೇಡಮ್, ನನಗೆ ನಂಬರ್ಸ್ ಸಿಕ್ಕಿದ ತಕ್ಷಣ ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ಬಂದರು, ಸರ್ ಈ ಥರ ಹಿಂಗಿದೆ ಅಂತ ಹೇಳಿ. ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ ನಾನೇ ಫೋನಲ್ಲಿ ಮಾತಾಡಿದೆ. ಆ ವ್ಯಕ್ತಿನ ಸುಮಾರು 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಮ್ಯಾಮ್. 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸಾಮಾನ್ಯ ಬಡವರು ಎಕ್ಸಾಮ್ ಬರೀಬೇಕಾದ್ರೆ 80 ಲಕ್ಷ ದುಡ್ಡಿದ್ರೆ 80 ಲಕ್ಷ ದುಡ್ಡಿದ್ರೆ ಯಾರು ಬಡವರು ಎಕ್ಸಾಮ್ ಬರೆಯೋದಕ್ಕೆ ಬರಲ್ಲ ಮೇಡಮ್. ಆ ಬಡವರಿಗೆ ಟ್ಯಾಲೆಂಟ್ ಇರುತ್ತೆ. 80 ಲಕ್ಷ ಇತ್ತಂದ್ರೆ ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೇಕಂತೇಳಿ ಆ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ಬೋದು. ಬಟ್ ಆ 80 ಲಕ್ಷ ಕೇಳ್ತಾ ಇದ್ರೆ ನನಗೆ ಒಂಥರ ಶಾಕ್ ಆಯಿತು. 80 ಲಕ್ಷ ಕೇಳ್ತಾ ಇದ್ದೀವಿ ವ್ಯಕ್ತಿ ಅಂತಂದರೆ ಎಷ್ಟು ಕರಪ್ಷನ್ ಆಗ್ತಾ ಇದೆ ಅಂತೇಳಿ. ಆ ಫೋನ್ ನಂಬರ್ ಸಿಕ್ಕಿದ ತಕ್ಷಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೇಲೆ FIR ಮಾಡಿ. ಇದು ಬರೀ ಇವರೊಬ್ಬರೇ ಇಲ್ಲ ಮೇಡಮ್, ತುಂಬ ಜನ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ KPSC ಮೆಂಬರ್ಸು, KPSC ಚೇರ್ಮನ್. ಯಾಕೆಂದರೆ ಯಾರ ಹತ್ರ ಇಲ್ಲದೆ ಇರೋ ಡಾಕ್ಯುಮೆಂಟ್ಸು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ. ಪ್ರತಿಯೊಂದು ಕ್ಯಾಂಡಿಡೇಟ್ಸು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಇರೋಂಥ ಒಂದು ಕಾನ್ಫಿಡೆನ್ಷಿಯಲ್ ಅಡ್ರೆಸ್ ಫೋನ್ ನಂಬರ್ನ ಏಜೆಂಟಿಗೆ ಕೊಡ್ತಾರಂತಂದರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗ್ತದೆ. ಕಾಲ್ ಸೆಂಟರ್ ಆದರೂ ಪರವಾಗಿಲ್ಲ ಮೇಡಮ್, ಅಟ್ಲೀಸ್ಟ್ ಫೋನ್ ಮಾಡಿ ಅದನ್ನು ಏನೋ ಒಂದು ಸಮಸ್ಯೆಗೆ ಇದು ಮಾಡ್ಬೋದು. ಇವ್ರು ಇಷ್ಟು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತಂದರೆ ಇದರಷ್ಟು ವರ್ಸ್ಟ್ ನಾವು ಸಿಸ್ಟಮ್ ವ್ಯವಸ್ಥೆ ಮಾತ್ರ ತುಂಬ ವರ್ಸ್ಟ್ ಇದೆ ಮೇಡಮ್. ಸರ್, ಇವಾಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ನಿಮ್ಮ ಮುಂದಿನ ಬೇಡಿಕೆ ಏನು ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ? ಮೇಡಮ್, ಇದು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನ ತನಿಖೆ ಮಾಡಿ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೊಳ್ಳಿ. ಅವ್ರನ್ನ ಗಲ್ಲಿಗೇರಿಸಿ ಅಟ್ಲೀಸ್ಟು. ಅವ್ರ ಹತ್ರ ಇರೋಂಥ ಆಸ್ತಿ ಎಲ್ಲ ಸರ್ಕಾರಕ್ಕೆ ನೀವು ತಗೊಳ್ಳಿ. ಅದನ್ನು ಯಾಕೆ ಆ ಸರ್ಕಾರ ಯಾರ್ದದ್ದು ದುಡ್ಡದು? ಬಡವ್ರದ್ದು. ಬಡವ್ರು ಕೊಟ್ಟಿರೋಂಥ ದುಡ್ಡನ್ನು ಅವರು 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ, 100 ಕೋಟಿ ಜಮೀನು ತೊಗೊಂಡಿದ್ದಾರೆ. ಎಲ್ಲಿಂದ ಹೋಗುತ್ತೆ? ಲಕ್ಸುರಿ ಲೈಫ್ ಲೀವ್ ಮಾಡ್ತಿದ್ದಾರೆ. ಬರೀ ನೀವು ಸಸ್ಪೆಂಡ್ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? 6 ತಿಂಗಳು ಅವರು ಬೇರೆ ಕಂಟ್ರಿಗೆ ಹೋಗ್ತಾರೆ. ನಮ್ಮ ರಾಜ್ಯ ಎಲ್ಲ ನಮ್ಮ ದೇಶದಲ್ಲೇ ಇರಲ್ಲ. ಅವರು ಬೇರೆ ಕಂಟ್ರಿಗೆ ಹೋಗಿ ಆರಾಮಾಗಿ ಅವರು ಅಲ್ಲಿ ರಿಲ್ಯಾಕ್ಸ್ ಆಗಿ ಮತ್ತೆ 6 ಮಂತ್ ಆದ್ಮೇಲೆ ಬಂದು ಇಲ್ಲಿ ತಿರುಗಿ ಮತ್ತೆ ಅದೇ ಕೆಲಸ ಮಾಡ್ತಾರೆ. ಯಾಕೆ ಆ ಕೆಲಸ ಮಾಡ್ತೀರಾ? ತಗೊಳ್ಳಿ, ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ. ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರ ಮೇಲೆ ಗಲ್ಲಿಗೇರಿಸಿ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಸ್ಟೂಡೆಂಟ್ಸ್ಗೆ. ನಾವೇನು ಪನಿಷ್ಮೆಂಟ್ ಕೊಡಬೇಕಾದ ಕೊಡ್ತೀವಿ. ನೀವು ಈ ರೀತಿ ನಿರ್ಲಕ್ಷ್ಯ ತೋರ್ಸೋಕ್ಕೆ ಹೋಗ್ಬಿಡಿ. ಸರ್ಕಾರಗಳು, ನೀವು ಸರ್ಕಾರ ಫಸ್ಟು ನಿಮ್ಮ ಕೆಲಸ ಏನಿದು KPSC ರಿಫಾರ್ಮ್ ಮಾಡ್ತೀವಿ ಅಂತಂದರೆ KPSC ಮೆಂಬರ್ಸ್ ರಿಟೈರ್ಡ್ ಆದಂಗೆಲ್ಲ ನೀವು ಫಿಲ್ ಮಾಡ್ಕೊತ ಬರ್ತಾ ಇದ್ದೀರಾ. ಎಲ್ಲಿ ಕೊಟ್ಟಿದ್ದೀರಾ ನೀವು? ಎಲ್ಲಿ ನೀವು ರಿಫಾರ್ಮ್ಸ್ ಮಾಡ್ತಾ ಇದ್ದೀರಾ? ಯಾವ ಎಕ್ಸಾಮ್ಸ್ ನೀವು ಜೆನ್ಯೂನ್ ಆಗಿ ನಡೆಸ್ತಾ ಇದ್ದೀರಾ? ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಒಂದಾದರೂ ಕರೆಕ್ಟಾಗ ಇಂಡಿವಿಜುವಲ್ ಸ್ಕೋರ್ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ ಸರಿಗೆ.
ಇದನ್ನ ತುಂಬ ಗಂಭೀರವಾಗಿ ತಗೊಂಡು ರಾಜ್ಯ ಸರ್ಕಾರ ಸರಿಪಡಿಸಬೇಕು ಮತ್ತು ಕೇಂದ್ರ ಸರ್ಕಾರವನ್ನು ಅಷ್ಟೇ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರೋದ್ರಿಂದ ಎರಡು ಇನ್ವಾಲ್ವ್ಮೆಂಟ್ ಆಗಿ KPSC ಮೆಂಬರ್ಸ್ನ ಕಟ್ ಡೌನ್ ಮಾಡಿ KPSCಗೆ ಗ್ರೂಪ್ ಗೆಜೆಟೆಡ್ ಪೋಸ್ಟ್ ಅದು ಗ್ರೂಪ್ A ಗ್ರೂಪ್ B ಪೋಸ್ಟನ್ನು ಕೊಡಬೇಡಿ KPSCಗೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ತೀನಿ. ಸರ್ ಬನ್ನಿ. ಇದು